ರಂಜಿತಾ ದುನಿಯಾಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ಎಂಬ್ರಿಯೋ ಗ್ರೇಡಿಂಗ್ ಅಂದರೆ ಏನು, ಅವ್ರ ಸಕ್ಸಸ್ ರೇಟ್ ಅಂದರೆ ಏನು, ಇದರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇದುವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ. ಸೊ ಎಂಬ್ರಿಯೋ ಗ್ರೇಡಿಂಗ್ ಅನ್ನೋದು ಒಂದು ಸಬ್ಜೆಕ್ಟಿವ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಸೊ ಯಾಕೆಂದರೆ ಎಂಬ್ರಿಯೋ ಗ್ರೇಡಿಂಗ್ ಮಾಡಬೇಕಾದ್ರೆ ಲ್ಯಾಬಲ್ಲಿ ಯಾರೋ ಈ ಎಂಬ್ರಿಯೋಲಾಜಿಸ್ಟ್ ಎಲ್ಲ ಇರ್ತಾರಲ್ವ, ಸೊ ಅವರು ಎಂಬ್ರಿಯೋನ ನೋಡಿ ದಿನ ನೋಡಿಕೊಂಡು ಅದಕ್ಕೊಂದು ಗ್ರೇಡ್ ಅಂತ ಆ ಥರ ಕೊಡುವಂಥದ್ದು. ಈ ಗ್ರೇಡ್ ಒಂಚೂರು ಆ ಕಡೆ ಈ ಕಡೆನೂ ಆಗಿರ್ಬೋದು, ಯಾಕಂದರೆ ಸಬ್ಜೆಕ್ಟಿವ್ ಅಂದರೆ ನೋಡಿ ಆ ಎಂಬ್ರಿಯೋ ಎಷ್ಟು ಸೆಲ್ ಡಿವೈಡ್ ಆಗ್ತಾಯಿದೆ, ಕರೆಕ್ಟಾಗಿ ಆಗ್ತಾಯಿದೆ ಅಂತ ನೋಡಿಕೊಂಡು ಅವರು ಡಾಕ್ಟರ್ಗಳನ್ನ ಈ ಗ್ರೇಡಿಂಗ್ನ ಕೊಡುವಂಥದ್ದು. ಸೊ ನಾರ್ಮಲಾಗಿ ಎ ಆರ್ ಸಿ ಈ ಥರ ಕೊಡ್ತಾರೆ. ಎ ಬಿ ಆ ಥರ. ಎ ಅಂದರೆ ವೆರಿ ಗುಡ್ ಅಂತ ಎಂಬ್ರಿಯೋ ಅಂತ ಕನ್ಸಿಡರ್ ಮಾಡ್ತಾರೆ. ಸಿ ಅಂದರೆ ವೆರಿ ಬ್ಯಾಡ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಅಂದರೆ ನಾರ್ಮಲ್, ವೆರಿ ಬ್ಯಾಡ್ ಅನ್ನೋದಕ್ಕಿಂತ ನಾರ್ಮಲ್, ಆ್ಯಾವ್ರೇಜ್ ಆ ಥರ ಕನ್ಸಿಡರ್ ಮಾಡ್ಬೋದು. ಸೊ ನಾರ್ಮಲಾಗಿ ಡಾಕ್ಟರ್ಗಳು ಎ ಗ್ರೇಡ್ ಇದೆ ಅಂತಂದರೆ ಸಕ್ಸಸ್ ರೇಟ್ ಜಾಸ್ತಿ ಇದೆ ಅಂತ ಕನ್ಸಿಡರ್ ಮಾಡ್ತಾರೆ. ಸಿ ಇದ್ದರೆ ಸಕ್ಸಸ್ ರೇಟ್ ಇರುತ್ತೆ, ಬಟ್ ಪರ್ಸಂಟೇಜ್ ಡೌನ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಎಂಬ್ರಿಯಾಲಜಿಸ್ಟ್ ಈ ಥರ ನೋಡ್ಕೊಂಡು ಗ್ರೇಡಿಂಗ್ ಕೊಡೋವಾಗ ಕೆಲವರಲ್ಲಿ ಒಂಚೂರು ಅಂದರೆ ನೋಡೋ ಟೈಮಲ್ಲಿ ಏನೋ ವೇರಿಯೇಷನ್ ಆಗಿರ್ಬೋದು. ಸೊ ಅದು ಸಬ್ಜೆಕ್ಟಿವ್ ಅಂತ ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಸಕ್ಸಸ್ ರೇಟ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ IVF ಅಲ್ಲಿ ಎಲ್ರಿಗೂ 100% ಆಗಿ ಸಕ್ಸಸ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಫಸ್ಟ್ ಸೈಕಲ್, ನೆಕ್ಸ್ಟ್ ಸೆಕೆಂಡ್ ಸೈಕಲ್, ಕೆಲವರಿಗೆ ಥರ್ಡ್ ಸೈಕಲಲ್ಲಿ ಸಕ್ಸಸ್ ಸಿಗುತ್ತೆ, ಫೋರ್ತ್ ಸೈಕಲಲ್ಲಿ ಸಕ್ಸಸ್ ಇರುತ್ತೆ. ಈ ಥರ ರಿಪೀಟೆಡ್ ಆಗಿ ನಾವು ತುಂಬ ಜನ ಕೇಳ್ತೀನಿ, ನಂದು 4th ಅಟೆಂಪ್ಟು, 3rd ಅಟೆಂಪ್ಟ್ IVF ಮಾಡ್ತಾಯಿದ್ವಿ, ಸೆಕೆಂಡ್ ಅಟೆಂಪ್ಟ್, ಈ ಥರ ಎಲ್ಲ ಹೇಳ್ತಾರಲ್ವ. ಇದೇ ರೀಸನ್ಗೆ ಫಸ್ಟ್ ಅಟೆಂಪ್ಟಲ್ಲಿ IVF ಸಕ್ಸಸ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಅಟೆಂಪ್ಟಲ್ಲಿ, ಸೆಕೆಂಡ್ ಥರ್ಡ್ ಅಟೆಂಪ್ಟಲ್ಲಿ, 5th ಅಟೆಂಪ್ಟಲ್ಲೂ ಸಕ್ಸಸ್ ಸಿಕ್ಕಿರೋರು ಇದ್ದಾರೆ. ಸೊ ನಾರ್ಮಲಾಗಿ ಫಸ್ಟ್ ಅಟೆಂಪ್ಟಲ್ಲಿ ಎಷ್ಟು ಜನಕ್ಕೆ ಅಂದರೆ 40-45% ಜನಗಳಿಗೆ ಮಾತ್ರ ಸಕ್ಸಸ್ ಸಿಗುವಂಥದ್ದು. ಸೊ ಅದಕ್ಕೆ ಡಾಕ್ಟರ್ಗಳನ್ನ ಚೂಸ್ ಮಾಡಬೇಕಾದ್ರೆ ಕ್ಲಿನಿಕ್ನ ಚೂಸ್ ಮಾಡೋದಕ್ಕೆ, ಸೊ ಟೆಕ್ನಾಲಜಿ ಇರೋ ಕ್ಲಿನಿಕ್ ಆಗಿರ್ಬೋದು, ಲ್ಯಾಬ್ ಫೆಸಿಲಿಟಿ ಎಲ್ಲ ಚೆನ್ನಾಗಿರೋ ಕ್ಲಿನಿಕ್ನ, ಅವ್ರ ಹಾಸ್ಪಿಟಲ್ನ ಚೂಸ್ ಮಾಡಿ, ಆಮೇಲೆ ಡಾಕ್ಟರ್ಗಳಿಗೆ ಆಲ್ರೆಡಿ ಹಿಸ್ಟ್ರಿ ಗೊತ್ತಿದೆ, ಆಲ್ರೆಡಿ ಅವರು IVF ಅಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ ಅಂತ ಡಾಕ್ಟರ್ನ ಚೂಸ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ. ಆಮೇಲೆ ಅಂಥ ಹಾಸ್ಪಿಟಲ್ನ ಏನಕ್ಕೆ ಚೂಸ್ ಮಾಡ್ಬೋದು ಆಗಿರ್ಬೋದು ಅಂದರೆ ಅವರು ರೆಗ್ಯುಲರ್ ಆಗಿರ್ತಾರೆ, ಅಂದರೆ ರೆಗ್ಯುಲರಾಗಿ IVF ನಡೀತಾ ಇರುತ್ತೆ ಆ ಹಾಸ್ಪಿಟಲಲ್ಲಿ. ಆಮೇಲೆ ಈ ಸ್ಟಾಫ್ಗಳಿಗೂ ಕರೆಕ್ಟಾಗಿ ಇನ್ಫಾರ್ಮೇಷನ್ ಗೊತ್ತಿರುತ್ತೆ IVF ಬಗ್ಗೆ. ಹಾಗಾಗಿ ಸೊ ಅದು ತುಂಬಾ ಇಂಪಾರ್ಟೆಂಟ್. ಸೊ ಇದರಿಂದಾಗಿ ನಮಗೆ ಸಕ್ಸಸ್ ರೇಟು ಬರುತ್ತೆ. ಅವ್ರು ಹೇಳ್ತಾರೆ ಯಾವ ಥರ ನೀವು ಮ್ಯಾನೇಜ್ ಮಾಡ್ಕೋಬೇಕು, ಯಾವ ಥರ ಸ್ಟ್ರೆಸ್ ಫ್ರೀ ಮಾಡ್ಕೋಬೇಕು, ಇದನ್ನೆಲ್ಲನೂ ಹೇಳ್ತಾರೆ. ಸೊ ಇದೆಲ್ಲ ನೋಡಿದ್ರೆ ಅವ್ರ ಸಕ್ಸಸ್ ರೇಟ್ ನಾರ್ಮಲಾಗಿ ಫಸ್ಟ್ ಸೈಕಲಲ್ಲಿ 40-45%. ಸೊ ಎಂಬ್ರಿಯೋ ಗ್ರೇಡಿಂಗ್ ನೋಡಿಕೊಂಡು ಎ ಗ್ರೇಡ, ಸಿ ಗ್ರೇಡ ಈ ಥರ ಕೊಡುವಂಥದ್ದು. ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಇದೇ ಥರನೇ ವಿಡಿಯೋನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಯಾಕಂದರೆ ನಾನು ಏನೇ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.